ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಇದೊಂದು ಹೊಸ ಪ್ರೊಫೈಲು ಮತ್ತು ಇವರ ಒಂದು ಕಥೆಯನ್ನು ಕೂಡ ಇದರಲ್ಲಿ ಹೇಳ್ತೀನಿ ಸ್ನೇಹಿತರೆ. ದಯವಿಟ್ಟು ಆದಷ್ಟು ವಿಡಿಯೋನ ಬೇರೆಯವರಿಗೆ ಶೇರ್ ಮಾಡಿ ಅಂತ ನಾನು ಹೇಳ್ತೀನಿ ಸ್ನೇಹಿತರೆ. ಹೆಸರು ಕಾವ್ಯ ದೇಶಪಾಂಡೆ, ವಯಸ್ಸು 36 ವರ್ಷ, ನಗರ ಹುಬ್ಬಳ್ಳಿ ಕರ್ನಾಟಕ, ಎತ್ತರ 5 ಅಡಿ 4 ಇಂಚು, ಶಿಕ್ಷಣ BCom, ಉದ್ಯೋಗ ಬ್ಯಾಂಕ್ ಆಫೀಸ್ ಅಸಿಸ್ಟೆಂಟಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ಸ್ನೇಹಿತರೆ. ವಾರ್ಷಿಕ ಆದಾಯ 4 ರಿಂದ 6 ಲಕ್ಷ ಇದೆ ಅಂತ ಹೇಳಿದ್ದಾರೆ. ವೈವಾಹಿಕ ಸ್ಥಿತಿ ವಿಚ್ಛೇದಿತ, ಸೆಕೆಂಡ್ ಮ್ಯಾರೇಜ್ ಅಂತ ಹೇಳಿದ್ದಾರೆ ಸ್ನೇಹಿತರೆ. 2 ಮಕ್ಕಳಿದ್ದಾರೆ ಅಂಥೇಳಿ ತಿಳಿಸಿದ್ದಾರೆ ಸ್ನೇಹಿತರೆ. ಇವರಿಗೆ 2 ಮಕ್ಕಳು ಕೂಡ ಇದೆ ಅಂಥೇಳಿ ತಿಳಿಸಿದ್ದಾರೆ ಸ್ನೇಹಿತರೆ. ಇವರ ಮುಂದಿನ ಪ್ರೊಫೈಲನ್ನು ನೋಡೋಣ. ಕುಟುಂಬ: ತಂದೆ ನಿವೃತ್ತ ರೈಲ್ವೆ ಉದ್ಯೋಗಿ, ತಾಯಿ ಗೃಹಿಣಿ, ಒಬ್ಬ ಅಣ್ಣ ವಿವಾಹಿತ ಅಂತ ಹೇಳಿದ್ದಾರೆ. ಆಸಕ್ತಿ: ಬರವಣಿಗೆ, ಯೋಗ, ಸಂಗೀತ, ಸಮಾಜ ಸೇವೆ ಅಂತ ಹೇಳಿದ್ದಾರೆ ಸ್ನೇಹಿತರೆ. ನೀವು ನೋಡ್ಬೋದು ತುಂಬ ಒಳ್ಳೆಯವರಾಗಿದ್ದಾರೆ. ಇವರು ಯಾವ ಥರ ವಿಚ್ಛೇದನ ಪಡೆದ್ರು ಮತ್ತು ಇವರ ಜೀವನದ ಕಥೆ ಏನು ಅಂತ ನಾನು ನಿಮಗೆ ತಿಳಿಸ್ತೀನಿ, ಮುಂದೆ ತಿಳಿಸ್ತಾ ಹೋಗ್ತೀನಿ. ಆದಷ್ಟು ವಿಡಿಯೋನ ಬೇರೆಯವರಿಗೆ ಶೇರ್ ಮಾಡಿ ಮತ್ತು ಲೈಕ್ ಮಾಡೋದನ್ನು ಮರೆಯೋಕೆ ಹೋಗ್ಬಿಡಿ ಸ್ನೇಹಿತರೆ. ಮತ್ತು ಹೈಪ ಕೂಡ ಕಳಿಸಿ ಅಂತ ನಾನು ಹೇಳ್ತೀನಿ. ನಿಮ್ಮ ಕಮೆಂಟ್ ಮುಖಾಂತರ ನಿಮ್ಮ ಅನಿಸಿಕೆಯನ್ನು ನಮ್ಗೆ ತಿಳಿಸಿ ಅಂತ ಹೇಳ್ತೀನಿ. ಕಾವ್ಯಳ ಕತೆ: ಹಾಗೂ ಎಂದಿಗೂ ಪರಿಪೂರ್ಣ ಜೀವನ ಹುಡುಕಲಿಲ್ಲ, ಅವಳು ಹುಡುಕಿದ್ದು ಶಾಂತ ಮನಸ್ಸು ಅಂಥೇಳಿ ತಿಳಿಸಿದ್ದಾರೆ ಸ್ನೇಹಿತರೆ. ಯಾಕಂದರೆ ಪ್ರತಿಯೊಂದು ಹೆಣ್ಣಿಗೂ ಒಂದು ಆಸೆ ಇರುತ್ತೆ, ನಾವು ಮುಂದೆ ಯಾವ ಥರ ಬದುಕಬೇಕು, ಯಾವ ಥರ ಇರಬೇಕು ಅನ್ನುವಂಥ ಆಸೆ ಪ್ರತಿಯೊಬ್ಬರಿಗೂ ಇದ್ದೇ ಇರುತ್ತೆ ಸ್ನೇಹಿತರೆ. ಅದೇ ಪ್ರಕಾರ ಇವರಿಗೆ ಕಾವ್ಯಾಗೂ ಕೂಡ ಒಂದು ಆಸೆ ಇತ್ತು ಅಂಥೇಳಿ ತಿಳಿಸಿದ್ದಾರೆ. ಮದುವೆ ಆದ 5-6 ವರ್ಷದಲ್ಲಿ ಅವಳು ನಗುತ್ತಾ ಬದುಕುತ್ತಿದ್ದಳು. ಆದರೆ ಅವಳಿಗೆ 2 ಹೆಣ್ಣು ಮಕ್ಕಳು ಜನಿಸಿದರು. ಆಮೇಲೆ ಗಂಡು ಮಕ್ಕಳು ಆಗಲಿಲ್ಲ. ಕೊನೆಗೆ ಅವರಿಗೆ ಮಕ್ಕಳೇ ಆಗಲಿಲ್ಲ ಅಂಥೇಳಿ ತಿಳಿಸಿದ್ರು ಸ್ನೇಹಿತರೆ. ಮೊದಲಿಗೆ ಮಾತ್ರ 2 ಹೆಣ್ಣು ಮಕ್ಕಳಾಯಿತು ಅಂತ ಹೇಳಿದ್ದಾರೆ. ಮತ್ತು ಅವರು ಒಂದು 5-6 ವರ್ಷ ಅವರ ಜೀವನ ಕೂಡ ಚೆನ್ನಾಗಿತ್ತು, ಸಂತೋಷವಾಗಿತ್ತು ಅಂಥೇಳಿ ತಿಳಿಸಿದ್ದಾರೆ. ಆಮೇಲೆ ಅವರಿಗೆ ಗಂಡು ಮಕ್ಕಳಿಗೆ ಬೇಕಾಗಿತ್ತು, ಗಂಡು ಮಕ್ಕಳು ಆಗಲಿಲ್ಲ ಅಂಥೇಳಿ ಅವರು ತಿಳಿಸಿದ್ದಾರೆ. ಆಮೇಲೆ ಸ್ನೇಹಿತರೆ ಅದೇ ಕಾರಣಕ್ಕೆ ಅವಳಿಗೆ ಕಿರುಕುಳ ಕೊಡುವುದಕ್ಕೆ ಶುರು ಮಾಡಿದರು. ಗಂಡ ಮತ್ತು ಅತ್ತೆ ಮಾವನ ಕಿರುಕುಳ ಜಾಸ್ತಿ ಆಯಿತು ಅಂತ ಹೇಳಿದರು ಸ್ನೇಹಿತರೆ. ಗೌರವ ಇಲ್ಲದ ಮಾತುಗಳು, ಅರ್ಥವಾಗದ ಮೌನ ಮತ್ತು ಹೆಣ್ಣು ಹೊಂದಿಕೊಳ್ಳಬೇಕು ಅನ್ನುವಂಥ ಒತ್ತಡ ಕೂಡ ಅವ್ರ ಮೇಲೆ ಜಾಸ್ತಿ ಆಯಿತು ಅಂತ ಹೇಳಿದರು. ಯಾಕಂದರೆ ಪ್ರತಿಯೊಂದು ಹೆಣ್ಣಿಗೂ ಕಿರುಕುಳ ತಾಳೋಕ್ಕಾಗಲ್ಲ. ಯಾಕಂದರೆ ಎಷ್ಟು ತಾಳ್ಬೋದು, ಎಷ್ಟು ತಾಳ್ಮೆ ಇರುತ್ತೋ ಅಷ್ಟು ಮಾತ್ರ ಅವರು ತಾಳ್ತಾರೆ. ಆಮೇಲೆ ಅವರ ಕೈಯಲ್ಲಿ ಯಾವುದೇ ಹೆಣ್ಣಿನ ಕೈಯಲ್ಲಿ ಕಿರುಕುಳ ಸಹಿಸೋಕ್ಕಾಗಲ್ಲ ಅಂತ ನಾನು ಹೇಳ್ತೀನಿ ಸ್ನೇಹಿತರೆ. ಅವಳು ಕೇಳಿಕೊಂಡ ಪ್ರಶ್ನೆ: ನಾನು ಜೀವನ ನಡೆಸುತ್ತಿದ್ದೇನೆ ಅಥವಾ ದಿನಗಳನ್ನು ಕಳೆಯುತ್ತಾ ಇದ್ದೇನೆ? ಆ ದಿನದಿಂದ ಅವಳು ತನ್ನ ಜೀವನಕ್ಕೆ ಹೊಸ ದಿಕ್ಕು ಕೊಟ್ಟಳು. ಆ ಬಂಧನದಿಂದ ಹೊರಗೆ ಬಂದಳು ಸ್ನೇಹಿತರೆ. ಯಾಕಂದರೆ ಅವರಿಗೆ ಆ ಜೀವನ ಸಾಕಾಗಿ ಹೋಗಿತ್ತು. ಆಮೇಲೆ ಆ ಜೀವನದಲ್ಲಿ ನಾನು ಬದುಕಬಾರ್ದು ಅನ್ನುವಂಥ ಒಂದು ಜಿಗುಪ್ಸೆ ಕೂಡ, ಒಂದು ಆಸೆ ಕೂಡ ಹುಟ್ಟಿತ್ತು ಅವರಿಗೆ. ಆ ಬಂಧನದಿಂದನೇ ಅವರು ಹೊರಗೆ ಬಂದರು ಸ್ನೇಹಿತರೆ. ನೋಡಿ ಅವ್ರ ಮುಂದಿನ ಪ್ರೊಫೈಲ್ ಯಾವ ಥರ ಇದೆ ಅಂತ. ವಿಚ್ಛೇದನ ಅಂತ್ಯ ಅಲ್ಲ, ವಿಚ್ಛೇದನ ಅವಳಿಗೆ ಸೋಲಲ್ಲ, ಅದು ಅವಳ ಧೈರ್ಯದ ನಿರ್ಧಾರ. ಸಮಾಜ ಹೇಳಿತು ಮತ್ತೆ ಮದುವೆ ಆದರೆ ಕಷ್ಟ, 2ನೇ ಮದುವೆ ಸುಖ ಕೊಡಲ್ಲ, ಒಬ್ಬ ಹೆಣ್ಣಿಗೆ ಇಷ್ಟು ಸ್ವಾತಂತ್ರ್ಯ ಬೇಡ ಅನ್ನುವ ಮಾತುಗಳು. ಯಾಕಂದರೆ ಇವಾಗ ಸಮಾಜದಲ್ಲಿ ಪ್ರತಿಯೊಬ್ಬರು ಅವರ ಫ್ರೆಂಡ್ಸ್ ಆಗಲಿ, ಅವ್ರ ಸ್ನೇಹಿತರಾಗಲಿ, ಪ್ರತಿಯೊಂದು ಹೆಣ್ಮಕ್ಳು ಕೂಡ ಹೇಳ್ತಾರೆ ಸ್ನೇಹಿತರೆ. ಯಾಕಂದರೆ ನೀನು ಈ ಥರ ಸ್ವತಂತ್ರವಾಗಿ ಇರೋಕ್ಕಾಗಲ್ಲ, ಯಾರು ಇನ್ನೂ ಮದುವೆ ಆದರೆ ಕಷ್ಟ ಅಂತ ಪ್ರತಿಯೊಬ್ಬರು ಹೇಳುವಂಥ ಮಾತೇ ಇದು. ಆದರೆ ಕಾವ್ಯ ಹೇಳಿದಳು, ನಾನು ವಿಚ್ಛೇದಿತ ಅಲ್ಲ, ನಾನು ನನ್ನ ಜೀವನವನ್ನು ಮತ್ತೆ ನನಗೆ 2 ಹೆಣ್ಣು ಮಕ್ಕಳು ಇದ್ದಾರೆ, ಅವರ ಭವಿಷ್ಯಕ್ಕೋಸ್ಕರ ಆದರೂ ನಾನು ಇನ್ನೂ ಒಂದು ಮದುವೆ ಆಯ್ಕೆ ಮಾಡಿದೆ ಹೆಣ್ಣು ಅಂಥೇಳಿ ತಿಳಿಸಿದ್ದಾರೆ ಸ್ನೇಹಿತರೆ. ಯಾಕಂದರೆ ಅವ್ರ ಜೀವನ ಅದಕ್ಕಿಂತ ಮುಖ್ಯವಾಗಿ ಅವರ ಮಕ್ಕಳ ಜೀವನ ಕೂಡ ಅವ್ರ ಹತ್ರ ರೂಪಿಸಬೇಕಾಗಿತ್ತು. ಅದಕ್ಕೋಸ್ಕರನಾದರೂ ಅವರು 2ನೇ ಮದುವೆ ಆಯ್ಕೆಯನ್ನು ಮಾಡ್ತಾರೆ ಸ್ನೇಹಿತರೆ. ನೀವು ನೋಡ್ಬೋದು. ಯಾಕಂದರೆ ಅವ್ರ ಮಕ್ಕಳಿಗೋಸ್ಕರನಾದರೂ ಅವರು 2ನೇ ಮದುವೆಯನ್ನು ಆಯ್ಕೆ ಮಾಡಲೇಬೇಕಾಗುತ್ತೆ. 2ನೇ ಮದುವೆ ಬಗ್ಗೆ ಕಾವ್ಯಳ ದೃಷ್ಟಿ: ಅವಳ ಹುಡುಕುವ ವರ ಹೆಣ್ಣು, ಹಣ ಇಲ್ಲ ಅಂದರೂ ಪರವಾಗಿಲ್ಲ, ಕಿರುಕುಳ ಕೊಡಬಾರದು, ಮದ್ಯಪಾನ ಸೇವನೆ ಮಾಡಬಾರದು ಅಂಥೇಳಿ ತಿಳಿಸಿದ್ದಾರೆ ಸ್ನೇಹಿತರೆ. ಯಾಕಂದರೆ ಅದರಿಂದ ಅವರು ಆಲ್ರೆಡಿ ಬೇಸತ್ತು ಹೋಗಿರುವಂಥ ಒಂದು ಜೀವ ಅದು. ಅದಕ್ಕೋಸ್ಕರ ಇದು ಯಾವುದೇ ಇರಬಾರ್ದು ಅಂತ ಅವ್ರು ಬಯಸ್ತಾರೆ. ಅವಳು ಬಯಸುವ ವರ ವಯಸ್ಸು 36 ರಿಂದ 45 ವರ್ಷದ ಒಳಗೆ ಇರಬೇಕು. ಮನಸ್ಸಿನ ಶಾಂತಿ, ಗೌರವಪೂರ್ಣ ಸಂಭಾಷಣೆ, ಹಳೆಯ ಬದುಕನ್ನು ಒಪ್ಪಿಕೊಳ್ಳುವ ಮನಸ್ಸು, ಸ್ನೇಹದಂತಿರುವ ಸಂಬಂಧ ಮತ್ತು ನನ್ನ 2 ಹೆಣ್ಣು ಮಕ್ಕಳನ್ನು ಚೆನ್ನಾಗಿ ನೋಡಿಕೊಳ್ಳಬೇಕು ಅಂತ ಒಂದು ಅನಿಸಿಕೆಯನ್ನು ಹೇಳಿದ್ದಾರೆ ಸ್ನೇಹಿತರೆ. ಯಾಕಂದರೆ
ಸಮಾಜಕ್ಕೆ ಕಾವೇಳ ಪ್ರಶ್ನೆ. ಒಮ್ಮೆ ತಪ್ಪಾದ ಸಂಬಂಧದಿಂದ ಹೊರಬಂದ ಹೆಣ್ಣು ಮತ್ತೆ ಸಂತೋಷ ಆಯ್ಕೆ ಮಾಡಬಾರದೆ? ಮದುವೆಯ ಸ್ಥಿತಿ ಮಹಿಳೆಯ ಮೌಲ್ಯವನ್ನು ನಿರ್ಧರಿಸಬೇಕು ಅನ್ನುವಂಥ ಒಂದು ಮಾತನ್ನು ಹೇಳಿದ್ದಾರೆ ಸ್ನೇಹಿತರೆ. ನೀವು ನೋಡ್ಬೋದು ಪ್ರೊಫೈಲಲ್ಲಿ ಇಷ್ಟೆಲ್ಲ ಸ್ಟೋರಿ ಕೂಡ ಇದೆ ಸ್ನೇಹಿತರೆ. ಆದಷ್ಟು ಈ ವಿಡಿಯೋನ ಬೇರೆಯವರಿಗೆ ಶೇರ್ ಮಾಡಿ ಅವ್ರಿಗೂ ಕೂಡ ಒಂದು ಸ್ಫೂರ್ತಿ ಆಗಲಿ ಅಂತ ನನ್ನ ಅನಿಸಿಕೆ. ಇದು ಮದುವೆ ಜಾಹೀರಾತು ಅಲ್ಲ, ಇದು ನನ್ನ ಜಾಗೃತಿ ಸಂದೇಶ. ವಿಚ್ಛೇದನ ಅಂತ್ಯ ಅಲ್ಲ, ಎರಡನೇ ಮದುವೆ ತಪ್ಪಲ್ಲ, ತಪ್ಪಾದ ಮದುವೆಯಲ್ಲಿ ಉಳಿಯೋದೇ ತಪ್ಪು ಅಂಥೇಳಿ ತಿಳಿಸ್ತೀನಿ ಸ್ನೇಹಿತರೆ. ಆದಷ್ಟು ಇನ್ನೊಬ್ಬರಿಗೆ ಸ್ಫೂರ್ತಿ ಆಗಲಿ ಅಂತ ನಾನು ಅಂದ್ಕೊತೀನಿ. ಆದಷ್ಟು ಬೇರೆಯವರಿಗೆ ಶೇರ್ ಮಾಡಿ ಮತ್ತು ಹೈಪ ಕೂಡ ಕಳಿಸಿ. ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತೀನಿ ಸ್ನೇಹಿತರೆ. ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮುಖಾಂತರ ಈ ವಿಡಿಯೋ ಬೇರೆಯವರ ಜೀವನಕ್ಕೆ ಸ್ಫೂರ್ತಿ ಆಗಲಿ. ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆದಷ್ಟು ಶೇರ್ ಲೈಕ್ ಮಾಡಿ ಅಂತ ನಾನು ಹೇಳ್ತೀನಿ ಸ್ನೇಹಿತರೆ. ಮತ್ತೆ ಒಂದು ನೆಕ್ಸ್ಟ್ ಟೈಮ್ ಸಿಗೋಣ ಹೊಸ ವಿಡಿಯೋದ ಜೊತೆಗೆ ಅಂತ ಹೇಳ್ತೀನಿ.